2019ರಲ್ಲಿ ಈ ಕುರುಕ್ಷೇತ್ರ ಸಿನಿಮಾ ತೆರೆ ಕಂಡಿತ್ತು. ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿರುವಂತಹ ಎಲ್ಲಾ ನಟರಿಗೂ ಸಹ ಅದೇ ರೀತಿಯಾದಂತಹ ಸಂಕಷ್ಟಗಳು ಎದುರಾಗಿದೆ. ಅಭಿಮನ್ಯುವಾಗಿ ನಟಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಚುನಾವಣೆ ಅನ್ನೋದು ಒಂದು ಚಕ್ರವ್ಯೂಹ ಆಗ್ಬಿಟ್ಟಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನ್ ಚಂದನ. ನಿಖಿಲ್ ಕುಮಾರಸ್ವಾಮಿ ಅವರು ಸತತ 3 ಬಾರಿ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚಕ್ರವ್ಯೂಹ ಆಗಿಬಿಟ್ಟಿದೆ ಚುನಾವಣೆ ಅನ್ನೋದು. ಒಂದು ಸಲ ಚಕ್ರವ್ಯೂಹಕ್ಕೆ ಎಂಟ್ರಿ ಆದ ಮೇಲೆ ಅವರಿಗೆ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ತೆರೆ ಕಂಡಂತಹ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದ್ರು ಅಭಿಮನ್ಯು ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು. ಅಭಿಮನ್ಯು ಆಗಿ ನಟಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಚುನಾವಣೆ ಅನ್ನೋದು ಒಂದು ಚಕ್ರವ್ಯೂಹ ಆಗ್ಬಿಟ್ಟಿದೆ. ಈ ಚುನಾವಣೆ ಅನ್ನೋದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹಾಗೆ ಮಾಜಿ ಮುಖ್ಯಮಂತ್ರಿಗಳ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿಗೆ ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆಗಿದೆ. ಹಾಗೆ ಹೀನಾಯ ಸೋಲನ್ನ ಸತತ 3 ಬಾರಿಗೆ ಕಂಡಿದ್ದಾರೆ. ಈ ಹಿಂದೆ ಸಂಸತ್ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಎದುರು ನಿಂತು ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇ ಬಾರಿಗೆ ಸೋಲನ್ನ ಕಂಡಿದ್ರು. ಇದಾದ ಬಳಿಕ ವಿಧಾನಸಭೆಯಲ್ಲೂ ಕೂಡ ರಾಮನಗರದಲ್ಲಿ ಚುನಾವಣೆಯಲ್ಲಿ ನಿಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಸೋಲನ್ನ ಕಂಡಿದ್ರು. ಇದಾದ ಬಳಿಕ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರ ಎದುರು ನಿಂತು ಹೀನಾಯ ಸೋಲನ್ನ 3ನೇ ಬಾರಿಗೆ ನೋಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಹವಾಗ್ತಾ ಇದೆ. ಈ ಹಿಂದೆ ತೆರೆ ಕಂಡಂತಹ ಕುರುಕ್ಷೇತ್ರ ಸಿನಿಮಾದಲ್ಲಿ ಏನು ಅಭಿಮನ್ಯು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಈಗ ಅಭಿಮನ್ಯುನಂತೆಯೇ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ, ಚರ್ಚೆ ಆಗ್ತಿದೆ. ಈ ಹಿಂದೆ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿರುವಂತಹ ಎಲ್ಲಾ ನಟರಿಗೂ ಸಹ ಅದೇ ರೀತಿಯಾದಂತಹ ಸಂಕಷ್ಟಗಳು ಎದುರಾಗಿದೆ. ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಕುರುಕ್ಷೇತ್ರ ಒಂದು ಶಾಪವಾಗ್ಬಿಟ್ಟಿದೆ. ಹಾಗಾಗಿ ಅವರು ಕುರುಕ್ಷೇತ್ರದಲ್ಲಿ ನಟನೆಯಿಂದಾನೇ ಈಗ ಅವರು ಚುನಾವಣೆಯಲ್ಲೂ ಗೆಲ್ಲಕ್ಕಾಗ್ತಾ ಇಲ್ಲ ಅನ್ನೋದು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುರುಕ್ಷೇತ್ರ ಸಿನಿಮಾ ಶಾಪ ಆಗಿಬಿಟ್ಟಿದ್ಯಾ? 2019ರಲ್ಲಿ ಈ ಕುರುಕ್ಷೇತ್ರ ಸಿನಿಮಾ ತೆರೆ ಕಂಡಿತ್ತು. ನಿರ್ಮಾಪಕರಾದಂತಹ ಮುನಿರತ್ನ ಅವರು ಕೂಡ ಸಂಕಷ್ಟನ ಎದುರಿಸ್ಬೇಕಾಗತ್ತೆ. ಅವರು ಕೂಡ ಜೈಲಿಗೆ ಹೋಗಿರ್ತಾರೆ ಒಂದು ರೇಪ್ ಕೇಸ್ ಹಾಗೆ ಜಾತಿ ನಿಂದನೆಯಿಂದ. ಇದಾದ ಮೇಲೆ ದರ್ಶನ್ ಅವರು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಬಳ್ಳಾರಿ ಜೈಲಿನಿಂದ ಈಗ ಮಧ್ಯಂತರ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಿದ್ದಾರೆ, ಮೆಡಿಕಲ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಇದಾದ ಮೇಲೆ ಮೇಘನಾ ರಾಜ್ ಅವರು ಕೂಡ ವಿಧವೆ ಆಗಿದ್ರು. ಹೇಗೆ ಸಿನಿಮಾದಲ್ಲಿ ಅವರು ಗಂಡನನ್ನ ಕಳ್ಕೊಂಡು ವಿಧವೆ ಆಗ್ತಾರೆ, ಅದೇ ರೀತಿಯಾಗಿ ನಿಜ ಜೀವನದಲ್ಲೂ ಕೂಡ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡು ವಿಧವೆ ಆಗಿದ್ದಾರೆ. ಇನ್ನು ಸೋನು ಸೂದ್ ಅವರು ಕೂಡ ಆಗಾಗ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂತಾನೆ ಇರ್ತಾರೆ. ಉಗ್ದಿರುವಂತಹ ಊಟನ ತಿನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಬೇಸರ ಆಗೋದಿಲ್ಲ. ಅಂದ್ರೆ ಉಗ್ದಿರುವಂತಹ ಊಟನ ತಿನ್ನೋದಕ್ಕೆ ಜನ ಯಾಕೆ ಹಿಂಜರಿತಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಕ್ಕೆ ಸೋನು ಸೂದ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾರೆ. ಇನ್ನು ಅರ್ಜುನ್ ಸರ್ಜಾ ಅವರು ಕೂಡ ಮೀಟು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ತಾನೆ ಬರ್ತಾರೆ. ಈ ರೀತಿಯಾಗಿ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ. ಹಾಗೆ ಅವರು ಕೂಡ ಸತತ 3ನೇ ಬಾರಿಗೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಅಂದ್ರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ಯಾರೆಲ್ಲ ನಟನೆ ಮಾಡಿದ್ದಾರೆ ಅವ್ರಿಗೆ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಿದೆ ಅಂತಾನೆ ಹೇಳ್ಬೋದು. ಅಂಬರೀಶ್ ಅವರು ಏನು ಭೀಷ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಬಾಣದ ಮೇಲೆ ಮಲ್ಕೊಂಡಿದ್ರು. ಅಂಬರೀಶ್ ಅವರು ಸಿನಿಮಾ ತೆರೆ ಕಾಣೋದಕ್ಕೂ ಮುಂಚೆನೆ ಇಹಲೋಕನ ತ್ಯಜಿಸ್ತಾರೆ. ಅಂದ್ರೆ ಸಿನಿಮಾದಲ್ಲಿ ನಟನೆ ಮಾಡಿದ್ರಿಂದಾನೇ ಈ ರೀತಿಯಾದಂತಹ ಕಷ್ಟಗಳು ಎದುರಾಗ್ತಿದೆ ನಟರಿಗೆ ಅಂತ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಷ್ಟೆಲ್ಲ ಚರ್ಚೆಗಳು ಕೇಳಿ ಬರ್ತಾ ಇದೆ. ನಿರ್ಮಾಪಕರಾಗಿರುವಂತಹ ಮುನಿರತ್ನ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತುಂಬಾನೇ ಒಳ್ಳೆ ಬಾಂಡ್ ಇತ್ತು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದವರು ಮುನಿರತ್ನ ಅವರು. ಪಕ್ಷಗಳನ್ನ ಚೇಂಜ್ ಮಾಡಿದ್ರು ಸಹ ನಿಖಿಲ್ ನಡುವೆ ಹಾಗೆ ಮುನಿರತ್ನ ಅವರ ನಡುವೆ ಒಳ್ಳೆ ಬಾಂಡ್ ಇತ್ತು. ಆ ಬಾಂಡಿಗನ್ನ ಹಾಗೆ ಬೆಳೆಸ್ಕೊಂಡು ಹೋಗಿದ್ರು ಇಬ್ರು ಸಹ.
ಈಗ ಮುನಿರತ್ನ ಅವರಿಗೂ ಕೂಡ ಅದೇ ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ. ಅವರು ಕೂಡ ಈಗ ಬೇಲ್ನ ಮೇಲೆ ಹೊರಗಡೆ ಇದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತುಂಬಾನೇ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ವಿಷಯನ ನಾವಿಲ್ಲಿ ಗಮನಿಸೋದಾದ್ರೆ, ನಾವು ಚಿಕ್ಕೋರು ಇರಬೇಕಾದ್ರೆ ಕುರುಕ್ಷೇತ್ರ ನಾಟಕಗಳು ನಡಿಬೇಕಾದ್ರೆ ನಮ್ಮ ಊರುಗಳಲ್ಲಿ ಸಾಕಷ್ಟು ಬಾರಿ ಕುರುಕ್ಷೇತ್ರ ನಾಟಕದಲ್ಲಿ ನಟನೆ ಮಾಡಿರುವಂತಹ ದುರ್ಯೋಧನ ಪಾತ್ರಕ್ಕೆ ತುಂಬಾನೇ ಕಷ್ಟಗಳು ಎದುರಾಗ್ತಾ ಇತ್ತು. ಅಂದ್ರೆ ನಾವು ಕೇಳಿದೀವಿ, ನಮ್ಮ ಅಜ್ಜಂದ್ರು ಹೇಳಿರುವಂತಹ ಮಾತುಗಳನ್ನ ನಾವು ಕೇಳಿರ್ತೀವಿ, ಅಥವಾ ನಮ್ಮದೇ ಊರಲ್ಲಿ ಯಾರೋ ಒಬ್ರು ದುರ್ಯೋಧನನ ಪಾತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಅನ್ನೋ ಮಾತುಗಳನ್ನ ಸಹ ನಾವು ಕೇಳಿರ್ತೀವಿ. ಅಂದ್ರೆ ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪಾತ್ರ ಅಷ್ಟು ದುರುಳನ ಪಾತ್ರ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ದರ್ಶನ್ ಅವ್ರಿಗೆ ಕೂಡ ಅದೇ ರೀತಿಯಾದಂತಹ ಸಂಕಷ್ಟ ಎದುರಾಯ್ತು, ಅವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂತು ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಅಭಿಮನ್ಯು ಹಾಗೆ ಕರ್ಣ ಅಂತ ಹೆಸರಿಡೋದಕ್ಕೆ ಕೂಡ ಯೋಚನೆ ಮಾಡ್ತಾರೆ ನಮ್ಮ ತಂದೆ ತಾಯಿಗಳು. ಯಾಕೆ ಅಂತ ಹೇಳಿದ್ರೆ, ಅಭಿಮನ್ಯು ಹಾಗೆ ಕರ್ಣನಿಗೆ ತುಂಬಾನೇ ಕಷ್ಟ ಬರುತ್ತೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಅಭಿಮನ್ಯು ಅಂತ ಹೆಸರಿಡೋದಿಲ್ಲ, ಕರ್ಣ ಅಂತ ಹೆಸರಿಡೋದಿಲ್ಲ ಅಂತ ಹೇಳ್ತಾರೆ. ತುಂಬಾ ಕಮ್ಮಿ ಹೆಸರುಗಳನ್ನ ನಾವು ಕೇಳಿರ್ತೀವಿ, ಅಭಿಮನ್ಯು ಹಾಗೆ ಕರ್ಣ ಅನ್ನೋದು. ಸಾಕಷ್ಟು ಜನ ಅವರ ಮಕ್ಕಳಿಗೆ ಆ ಹೆಸರನ್ನ ಇಡೋದಿಲ್ಲ, ಯಾಕಂದ್ರೆ ಮಕ್ಕಳಿಗೂ ಅಭಿಮನ್ಯು ಹಾಗೆ ಕರ್ಣನಂತಾನೆ ಕಷ್ಟ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಈ ರೀತಿಯಾಗಿ ಇರ್ಬೇಕಾದ್ರೆ ಅಭಿಮನ್ಯುನ ಕ್ಯಾರೆಕ್ಟರ್ನಲ್ಲಿ ನಟನೆ ಮಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಕುರುಕ್ಷೇತ್ರ ಸಿನಿಮಾ ಒಂದು ದೊಡ್ಡ ಶಾಪ ಆಗ್ಬಿಟ್ಟಿದೆ. ಈ ಶಾಪದಿಂದಾನೇ ನಿಖಿಲ್ ಕುಮಾರಸ್ವಾಮಿ ಜೀವನದಲ್ಲಿ ಈ ರೀತಿಯಾದಂತಹ ಅಪ್ಸ್ ಅಂಡ್ ಡೌನ್ಸ್ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅಭಿಮನ್ಯು ಪಾತ್ರದಲ್ಲಿ ಹೇಗೆ ಚಕ್ರವ್ಯೂಹವನ್ನ ಭೇದಿಸೋದಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಆಗ್ಲಿಲ್ಲ, ಅದೇ ರೀತಿಯಾಗಿ ಅವರು ಚುನಾವಣೆಯಲ್ಲಿ ಗೆಲ್ಲದೇ ಇಲ್ಲ. ಹ್ಯಾಟ್ರಿಕ್ ಸೋಲಿನ ಸರದಾರ ಅನ್ನೋ ಬಿರುದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ನಿಜಕ್ಕೂ ಹೇಳೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚುನಾವಣೆಗಳಲ್ಲಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಗೆಲುವಿಲ್ಲ, ಹಾಗೆ ಸಿನಿಮಾಗಳಲ್ಲೂ ಕೂಡ ಗೆಲುವಿಲ್ಲ ಅನ್ನೋದು ಕಾಣ್ತಾ ಬರುತ್ತೆ. ಅವರು ಮಾಡಿರುವಂತಹ 4 ಸಿನಿಮಾದಲ್ಲೂ ಕೂಡ ಅವರಿಗೆ ಅತ್ಯುತ್ತಮವಾದಂತಹ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ. ಅವ್ರಿಗೆ ಸಿನಿಮಾದಲ್ಲೂ ಕೂಡ ಅಷ್ಟು ಒಳ್ಳೆ ಸಕ್ಸಸ್ ಸಿಕ್ಕಿಲ್ಲ, ಹಾಗೆ ಚುನಾವಣೆಯಲ್ಲೂ ಕೂಡ ಅಂದ್ರೆ ರಾಜಕೀಯ ಜೀವನದಲ್ಲೂ ಕೂಡ ಅವರಿಗೆ ಅಷ್ಟು ಒಳ್ಳೆ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ. ಈಗ ಏನು ಅವರು 3ನೇ ಬಾರಿಗೆ ಸೋತಿದ್ದಾರೆ, ನಿಜಕ್ಕೂ ಕುರುಕ್ಷೇತ್ರ ಸಿನಿಮಾದ ಶಾಪಕ್ಕೆ ಗ್ರಾಸವಾಗಿದ್ದಾರ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಿಜಕ್ಕೂ ಆ ರೀತಿಯಾದಂತಹ ಶಾಪಕ್ಕೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರು ಗುರಿಯಾಗಿದ್ರೆ ಇದಕ್ಕೆ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿಯಾದಂತಹ ಕ್ರಮನ ತಗೋತಾರೆ? ಅವರೀಗ ರಾಜಕೀಯ ಜೀವನದಲ್ಲಿ ಏನೆಲ್ಲ ಸೋಲನ್ನ ಕಾಣ್ತಾ ಇದ್ದಾರೆ, ಸಿನಿಮಾದಲ್ಲೂ ಕೂಡ ಒಂದಷ್ಟು ಸೋಲನ್ನ ಕಂಡಿದ್ದಾರೆ. ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಹೇಗಿರ್ಬೋದು? ಹಾಗಾದ್ರೆ ಕುರುಕ್ಷೇತ್ರ ಶಾಪ ಕಂಟಿನ್ಯೂ ಆಗೋದಿಲ್ವಾ? ಅವರಿಗೆ ಸಿನಿಮಾದಲ್ಲಾದ್ರೂ ಸಕ್ಸಸ್ ಸಿಗುತ್ತಾ? ಸಿನಿಮಾ ಮಾಡ್ತಾರಾ ಇನ್ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು, ಅಥವಾ ರಾಜಕೀಯ ಜೀವನವನ್ನೇ ಅವರ ವೃತ್ತಿಯಾಗಿ ತಗೋತಾರ ಅನ್ನೋ ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡ್ಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.